ಈ ಕಡೆ ಹೆಂಗೆ ನೋಡ್ತಾರೆ ಅದನ್ನ ತಗೊಂಡು ಇಬ್ರು ಕೊಡ್ರಿ ಸೆಕೆಂಡ್ ನೋಡ್ರಿ ಇಲ್ಲಿ ಈ ಕಡೆ ತೋರಿಸ್ರಿ ಅದ್ರ ಕರೆಕ್ಟ್. ನಮಸ್ತೆ ಸರ್. ನಮಸ್ತೆ. ಗ್ರಾಮೀಣ ಟಿವಿ ವತಿಯಿಂದ ನೀವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ತಮ್ಮ ಹೆಸರು? ನಮ್ಮ ಹೆಸರು ಮರಲಿಂಗಪ್ಪ. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಮತ್ತು ಯಾವ ಊರಿನಿಂದ ಯಾವ ವಾರ್ಡಿನಿಂದ ಆರಿಸಿ ಬಂದಿರಿ ಸರ್? ಕಡೋಳು ಗ್ರಾಮ ಪಂಚಾಯತಿ, ಗ್ರಾಮ ಏರುಂಡಿ ಗ್ರಾಮದಿಂದ. ಯಾವ ವಾರ್ಡ್ನಿಂದ? ವಾರ್ಡ್ ಇಲ್ಲ ಸರ್. ನಿಮ್ಮ ಊರಲ್ಲಿ ಒಟ್ಟು ಎಷ್ಟು ಮತಗಳಿದ್ದಾವೆ ಸರ್? 900 ಮತಗಳಿದ್ದಾವೆ. 900 ಮತಗಳಿದ್ದಾವೆ ಸರ್. ನಿಮ್ಗೆ ಎಷ್ಟು ಮತಗಳಿಂದ ನೀವು ಆರಿಸಿ ಬಂದಿದ್ದೀರಿ? 381 ಮತಗಳಿಂದ ನೀವು ಆರಿಸಿ ಬಂದಿದ್ದೀರಿ ಸರ್. ನೀವು ರಾಜಕೀಯ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ಕೊಂಡಿದ್ರಿ ಸರ್? ಕೃಷಿ ಕಾರ್ಮಿಕರಾಗಿ ನೀವು ಕೆಲಸ ಮಾಡ್ಕೊಂಡಿದ್ರಿ ಸರ್. ಇವಾಗ ಮೊದಲ ಕೃಷಿ ಮಾಡ್ಕೊಂಡಿದ್ರಿ ಅಂತ ನೀವು ಹೇಳ್ತೀರ. ಕೃಷಿ ಜೀವನಕ್ಕೂ ಮತ್ತು ಇವಾಗ ರಾಜಕೀಯ ಜೀವನಕ್ಕೂ ನಿಮ್ಗೆ ಹೇಗೆ ಅನಿಸ್ತಿದೆ? ಫೀಲಿಂಗ್ ಯಾವ ತರ ಆಗ್ತಿದೆ ನಿಮ್ಗೆ? ಕೃಷಿ ರಾಜಕೀಯದ ಕೃಷಿ ಇದರಲ್ಲೇ ಬಹಳ ಅತ್ಯುತ್ತಮ. ಕೃಷಿನೇ ಒಂದು ಉತ್ತಮ ಜೀವನ. ಇದು ರಾಜಕೀಯ ಜೀವನದಲ್ಲಿ ಏನು ಅಷ್ಟೊಂದು ನಮ್ಗೆ ಪರಿಚಯ ಇಲ್ಲ ಅಂತ ನೀವು ಹೇಳ್ತೀರ ಸರ್. ಇವಾಗ ರಾಜಕೀಯ ಬಂದಿದ್ರಿ, ನಿಮ್ಗೆ ಎಷ್ಟು ವರ್ಷಗಳ ರಾಜಕೀಯ ಒಡನಾಟ ಐತ್ರಿ? ಮೊದ್ಲೇ ಇದೇ ಪ್ರಥಮ ಬಾರಿಗೆ ನಾವು ರಾಜಕೀಯದಲ್ಲಿ ಪ್ರಥಮ ಬಾರಿಗೆ ಕಾಲನ್ನ ಇದೇ ಪ್ರಥಮವಾಗಿ ನೀವು ರಾಜಕೀಯ ಪ್ರವೇಶ ಮಾಡ್ತಿದ್ರಿ ಸರ್. ಇವಾಗ ರಾಜಕೀಯ ಬಂದಿದ್ರಿ. ಇವಾಗ ನೀವು ರಾಜಕೀಯ ಬರೋದಕ್ಕೆ ನಿಮ್ಮೂರಿನ ಪ್ರತಿಯೊಬ್ಬ ಜನತೆನೂ ಕಾರಣ. ಆ ಪ್ರತಿಯೊಬ್ಬ ಜನತೆಗೂ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಸಂದೇಶ ಕೊಡ್ತೀರಿ ಸರ್? ಅವ್ರಿಗೆ ಒಳ್ಳೆ ಜನನಾಯಕನಾಗಬೇಕಂತ ಮನುಷ್ಯ. ಜನನಾಯಕನಾಗ್ತೀನಿ ಮತ್ತು ನಮ್ಮನ್ನ ಆರಿಸಿ ತಂದಿರ್ತಕ್ಕಂಥ ಜನಗಳಿಗೆ ನಾವು ಕೃತಜ್ಞತರಾಗಿರ್ತೀವಿ ಅಂತ ನೀವು ಹೇಳ್ತಿದ್ರ ಸರ್. ಇವಾಗ ನಿಮ್ಮ ಆರಿಸಿ ಬಂದ ಕೆಲವೇ ದಿನಗಳಾಯ್ತು, 6-7 ತಿಂಗಳಾಯ್ತು. ಇವಾಗ ಇನ್ನು ನಿಮ್ಮಲ್ಲಿ 5-6 ವರ್ಷ ಅಧಿಕಾರಾವಧಿ ಇರುತ್ತೆ. ಇನ್ನು 5 ವರ್ಷ ಅಧಿಕಾರಾವಧಿ ಇರುತ್ತೆ. ಆ 5 ವರ್ಷಗಳಲ್ಲಿ ನೀವು ಯಾವ ರೀತಿ ನಿಮ್ಮೂರನ್ನ ಬದಲಾವಣೆ ಮಾಡ್ತೀರಿ ಸರ್? ಮತ್ತೆ ನಿಮ್ಮೂರಲ್ಲಿ ಯಾವ ರೀತಿ ಸಮಸ್ಯೆಗಳಿದಾವೆ? ನಮ್ಮ ಊರಿನ ಸಮಸ್ಯೆಗಳಂದ್ರೆ ಕುಡಿಯೋ ನೀರಿಂದಾಗಲಿ, ಚರಂಡಿ ಆಗಲಿ, ಮತ್ತು ಶೌಚಾಲಯ ಮತ್ತು ರಸ್ತೆ ಸುಧಾರಣೆ, ಚರಂಡಿ, ಟೋಟಲಿ ಆಗಿ ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಇದೆ ಸರ್. ನಿಮ್ಮ ಊರಲ್ಲಿ ಅವು ಎಲ್ಲ ಮೂಲಭೂತ ಸಮಸ್ಯೆಗಳಿದಾವೆ. ಆ ಮೂಲಭೂತ ಸಮಸ್ಯೆಗಳನ್ನ ನೀವು ಯಾವ ರೀತಿ ಬದಲಾವಣೆ ಮಾಡ್ತೀರಿ ಸರ್? ಪಂಚಾಯತಿ ಮೂಲಕವಾಗಿ ಅಲ್ಲಿಂದ ಬರ್ತಕ್ಕಂಥ ಅನುದಾನವನ್ನು ತಂದು ನಿವಾರಣೆ ಮಾಡುವಂತ ಆಸೆ. ಪಂಚಾಯತಿ ಕೊಡ್ತಕ್ಕಂಥ ಅನುದಾನನ ಎಲ್ಲಾ ಗ್ರಾಮಸ್ಥರಿಗೆ ಸಮಸ್ತವಾಗಿ ನೀಡಿ ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ, ಮೂಲಭೂತ ಸೌಲಭ್ಯಗಳನ್ನ ನಾವು ಸಂಪೂರ್ಣವಾಗಿ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನೀವು ಹೇಳ್ತಿದ್ರಿ. ಧನ್ಯವಾದಗಳು ಸರ್. ಸರ್ ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿಕಾರ್ಜುನ ಸರ್. ತಾವು ಇವರು ಮರಲಿಂಗಪ್ಪ ಅವರಿಗೆ ಸಂಬಂಧ ಯಾವ ರೀತಿ ಆಗ್ಬೇಕು ಸರ್? ಮಾವರು ಸರ್. ಅವರು ಇವಾಗ ರಾಜಕೀಯ ಬಂದಿದ್ರಿ. ಅವ್ರು ರಾಜಕೀಯ ಬಂದ ಮೇಲೆ ನಿಮ್ಮ ಊರನ್ನ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಯಾವ ರೀತಿ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ನೀವು ಯಾವ ರೀತಿ ತಮ್ಮ ಅನಿಸಿಕೆನ ವ್ಯಕ್ತಪಡಿಸ್ತೀರಿ ಸರ್? ಸರ್, ಅದು ನಾವು ಯಾವ ಥರ ಅಂತ ಹೇಳೋಕ್ಕಾಗಲ್ಲ ಸರ್. ಇವಾಗ ಆಲ್ಮೋಸ್ಟ್ ಆಲ್ ಅವರು ಕೆಲವೊಂದು ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಸಸಿ ನೆಡೋ ಕಾರ್ಯಕ್ರಮಗಳಲ್ಲಿ, ಚರಂಡಿ ಕ್ಲೀನ್ ಮಾಡೋದಾಗ್ಲಿ, 3-4 ಕೆಲಸ, ಇದು ಜಲನಯನ ಇದ್ರದೊಂದು 4-4 ಮಾಡಿದ್ದಾರೆ. ನೋಡೋಕೆ ಮುಂದೆ ಹೇಗೆ ಮಾಡ್ತಾರಂತ, ಮುಂದೆ ಯಾವ ರೀತಿ ಆಡಳಿತ ಮಾಡ್ತಾರಂತ ನೀವು ಕಾದು ನೋಡ್ಬೇಕಂತ ನೀವು ಹೇಳ್ತಿದ್ರ ಸರ್. ಅವರು ಮೊದಲೇ ನಿಮ್ ಜೊತೆ ಯಾವ ರೀತಿ ಒಡನಾಟ ಐತಿ ಸರ್ ಅವ್ರಿಗೂ ನಿಮ್ಗೂ? ಸರ್, ನಮ್ಮ ಸಾದರ ಮಾವ ಅಂದ್ರೆ ಚೆನ್ನಾಗೈತೆ ಸರ್. ಏನೇ ಪ್ರಾಬ್ಲಮ್ ಏನಿಲ್ಲ. ಸಮಾಜದ ಎಲ್ಲ ಜನತೆಗಳನ್ನ ಹೊಂದಾಣಿಕೆಯಿಂದ ಇರ್ತಾರೆ ಸರ್ ಅವರು? ಹೌದು ಸರ್, ಹೊಂದಾಣಿಕೆಯಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್. ಅವ್ರು ನಿಮ್ಮೂರಲ್ಲಿ ಹಲವಾರು ಸಮಸ್ಯೆಗಳಿದಾವ ಅಂತ ಹೇಳಿದ್ರು. ಅವನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರಂತ ನೀವು ಯಾವ ರೀತಿ ನಂಬಿಕೆಯಿಂದ ವ್ಯಕ್ತಪಡಿಸಿದ್ರಿ ಸರ್? ಯಾವ ರೀತಿ ಅಂತಿಲ್ಲ. ಈಗ ಸದ್ಯ ಮಟ್ಟಿಗೆ ನೋಡಿದ್ರೆ ಒಂದು 6 ತಿಂಗಳಲ್ಲಿ 3 ಅಂತ ಮಾಡಿದ್ದಾರೆ. ಮುಂದೆ ಇದೇ ತರ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಇದೇ ರೀತಿ ಬದಲಾವಣೆ ಮಾಡ್ತಾರಂತ ನೀವು ಹೇಳ್ತೀರಾ. ಧನ್ಯವಾದಗಳು ಸರ್. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಸಂಜೀವ್ ಪೂಜಾರ್ ಅಂತ. ಸಂಜೀವ್ ಪೂಜಾರ್ ಸರ್. ಇವರು ಮರಲಿಂಗಪ್ಪ ಅವ್ರ ಬಗ್ಗೆ ನೀವು ಏನ್ ಅನಿಸಿಕೆ ವ್ಯಕ್ತಪಡಿಸಿರಿ ಸರ್? ಒಳ್ಳೆ ವ್ಯಕ್ತಿಗಳು ಅಂತೇಳಿನೇ ಎಲ್ಲರೂ ಆಯ್ಕೆ ಮಾಡಿದ್ದಾರೆ. ಅಣ್ಣ ಆಗ್ಬೇಕು, ಪರಿಚಯ, ಹಂಗಾಗಿ ಆಯ್ಕೆ ಆಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಕೆಲಸಗಳಾಗ್ತಾವ ಅಂತೇಳಿ ಆಸೆಯಿಂದನೇ ಆಯ್ಕೆ ಆಗಿದ್ದಾರೆ. ಈಗಾಗಲೇ ಕೆಲಸಗಳು ಪ್ರಾರಂಭ ಮಾಡಿದ್ದಾರೆ. 6 ತಿಂಗಳಲ್ಲಿ 8-10 ಕೆಲಸಗಳು ಮಾಡಿದ್ದಾರೆ. ಯಾವ ರೀತಿ ಕೆಲಸಗಳು ಸರ್? ಯಾವ ಕೆಲಸಗಳು? ಕೃಷಿ ಹೊಂಡ, ಮತ್ತೆ ಚರಂಡಿ ತೆಗೆಯುವಂಥದ್ದು, ಮತ್ತೆ ಊರಲ್ಲಿ ಮರಂ ಹಾಕಂಥದ್ದು,
ಕೆಲಸಗಳು ಈಗಾಗಲೇ ಮಾಡಿದಾರೆ ಅವರು. ಅಲ್ಪಾವಧಿಯಲ್ಲಿನೇ ಇಷ್ಟೊಂದು ಕೆಲಸ ಮಾಡಿದಾರೆ ಅಂತ ನೀವು ಹೇಳ್ತೀರ. ಅಧ್ಯಕ್ಷರು ಇನ್ನು 5 ವರ್ಷ ಅವಧಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಬೋದು ಸರ್? ಇಲ್ಲಿ ಇಷ್ಟು ಅಲ್ಪಾವಧಿಯಲ್ಲಿ ಇಷ್ಟೊಂದು ಕೆಲಸ ಮಾಡಿದಾರೆ ಅಂತ ನೀವು ಹೇಳ್ತೀರಾ. ಇನ್ನು 5 ವರ್ಷಗಳಲ್ಲಿ ನಿಮ್ಮ ಊರನ್ನ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಸರ್? ಸುವರ್ಣ ಗ್ರಾಮನಾಗಿ ಮಾಡ್ತಾರೆ ಇವರು. ಸಂಪೂರ್ಣ ಮಾಡಕ್ತ ಇವ್ರೊಬ್ರಿಂದ ಆಗಲ್ಲ. 3 ಜನ ಇದಾರೆ ನಮ್ ಗ್ರಾಮದಲ್ಲಿ, ವಾರ್ಡ್ ಇಲ್ಲ, ಟೋಟಲಿ 3 ಜನ ಇದಾರೆ. ಆ 3 ಜನ ಸೇರ್ಕೊಂಡು ಈ ಗ್ರಾಮದಲ್ಲಿ ಏನ್ ಅನುದಾನ ಬರ್ತದ, ಅಧ್ಯಕ್ಷರು ನಮ್ಮವ್ರು ಇದಾರೆ, ಎಲ್ಲ ಒಡನಾಟ ಇದೆ ಅಧ್ಯಕ್ಷರ ಜೊತೆ, ಎಲ್ಲ ತರ್ತಾರೆ. ಮತ್ತೆ ನಮ್ಮ ಸಾಮಾನ್ಯ ಎಲ್ಲಾ ಜನರು ಸಂತೆ ಅವ್ರ ಕೈ ಜೋಡಿಸ್ತೀವಿ. ಏನೋ ಸಮಸ್ಯೆ ಬಂದ್ರೆ ಅವ್ರೊಬ್ಬರಿಗೆ ತೊಂದರೆ ಆಗ್ತಕ್ಕಂಥದ್ದು ಏನಿಲ್ಲ. ಏನ ಅಂತ ಅನುದಾನ ಕೊಡ್ಲಿಲ್ಲ ಪಂಚಾಯತಿಯಲ್ಲಿ ಅಂದ್ರೆ ನಮ್ಮ ನಾಯಕರಿದ್ದಾರೆ, ಎಲ್ಲರೂ ಒಗ್ಗೂಡಿ ಪ್ರಯತ್ನ ಮಾಡ್ತೀವಿ. ಅನುದಾನನ ನಾವು ಕಸಿದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಟೋಟಲಿ ಆಗಿ ನಮ್ಮೂರ್ನ ಒಂಥರ ಅಭಿವೃದ್ಧಿ ಮಾಡಕ್ಕೆ ಎಲ್ಲರೂ ಕೈ ಜೋಡಿಸ್ತೀವಿ, ಕೈ ಜೋಡಿಸ್ತೀರ ಅಂತ ನೀವು ಹೇಳ್ತೀವಿ. ಧನ್ಯವಾದಗಳು ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ನಿಮ್ಮ ಹೆಸರು? ಯಲ್ಲಪ್ಪ. ಯಲ್ಲಪ್ಪ ಅವರೇ, ನೀವು ಮರ್ಲಿಂಗಪ್ಪ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ವ್ಯಕ್ತಪಡಿಸ್ತೀರಿ ಸರ್? ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ನೀವು ಹೇಳ್ತಿದ್ರಿ ಸರ್. ಅವರು ನಿಮ್ಮೂರಲ್ಲಿ ಸಮಸ್ಯೆಗಳು ಭಾಳ ಇದಾವಂತಂದ್ರು, ಆ ಸಮಸ್ಯೆಗಳನ್ನ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಸರ್? ಮಾಡ್ಬೇಕಂತಂದ್ರೆ ಎಲ್ಲ ದಿವಸ ಕೈ ಬಿಡಿಸಿದ್ರೆ ಆಗುತ್ತೆ. ಹಾಂ ಸರ್, ಒಬ್ಬರ ಕೆಲಸ ಅಂತ ಆಗಲ್ಲ ಸರ್. ಆಗಲ್ಲ ಸರ್. ಈಗ ಅಧ್ಯಕ್ಷರಿಗೆ ನಾವು ಹೋಗಿ ಅಧ್ಯಕ್ಷರಿಗೆ ಭೇಟಿ ಆಗಬೇಕು, ಅಧ್ಯಕ್ಷರಿಗೆ ಏನು ಬಿಡುಗಡೆ ಮಾಡಿದ್ರೆ ಆಗಲ್ಲ ಸರ್. ಆಗಲ್ಲ ಸರ್. ನಮ್ಮ ಮಗ. ಧನ್ಯವಾದಗಳು ಸರ್. ತಮ್ಮ ಹೆಸರು? ದೇವಪ್ಪ. ಸರ್, ಇವರು ಮರ್ಲಿಂಗಪ್ಪ ಅವ್ರ ಬಗ್ಗೆ ಯಾವ ರೀತಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸ್ತಾರೆ ಸರ್? ಅವರು ಒಳ್ಳೆ ಕೆಲಸಗಾರರು, ಮಾಹಿತಿ ತಿಳ್ಕೊಂಡು ಮಾಡೋಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಟ್ಟ ಛಲದಿಂದ ತಮ್ಮ ಊರನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ನೀವು ಹೇಳ್ತಿದ್ರಿ. ಧನ್ಯವಾದಗಳು ಸರ್. ಸರ್, ಇವಾಗ ನೀವು ಚುನಾವಣೆ ಆಗಿದ್ದೀರಿ. ಈ ಕರ್ನಾಟಕ ಜನತೆನೇ ನಮ್ಮ ಗ್ರಾಮೀಣ ಟಿವಿ ಚಾನಲ್ನ ನೋಡುತ್ತೆ. ಈ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ನೀವು ಕರ್ನಾಟಕ ಜನತೆಗೆ ಏನು ಸಂದೇಶ ಕೊಡ್ತೀರಿ ಸರ್? ಒಳ್ಳೆ ಒಂದು ಅಭಿಪ್ರಾಯದ ಮೂಲಕ ಅವರಿಗೆ ಒಳ್ಳೆ ಆಸಕ್ತಿ ಮತ್ತು ಅನುದಾನದ ಪ್ರಕಾರ ಜನರಿಂದ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನವನ್ನು ನಿಭಾಯಿಸಿಕೊಂಡು ಎಲ್ಲ ಜನಗಳಿಗೆ ಒಳ್ಳೆದನ್ನ ಮಾಡ್ತಾ ಒಳ್ಳೆ ಸದಸ್ಯರಾಗಿ ನಾವು ಜಗತ್ತಿನಲ್ಲಿ ತೋರ್ಕೊಳ್ಬೇಕು ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ. ಧನ್ಯವಾದಗಳು ಸರ್. ಇಷ್ಟೊತ್ತಿನವರೆಗೂ ತಮ್ಮ ಅನಿಸಿಕೆಗಳನ್ನು ನಮ್ಮೊಡನೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಓಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಸಾಬಣ್ಣ ಜೊತೆ ಶಿವು ಮುಂಡ್ರಿಗಿ.